ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ತಾತ, ನಿಮ್ಮ ಸೈನ್ಯನೆಲ್ಲ ಉರುಳಿಸಾಯ್ತು. ಇನ್ನು ನಮ್ಮ ಕಣ್ಣು ನಿಮ್ಮ ರಾಣಿ ಮೇಲೆ. ಸೂಪರ್ ಅಭಿ. ರಾಣಿನ ಟಾರ್ಗೆಟ್ ಮಾಡಿದ್ರೇನೆ ರಾಜ ಸಿಗಾಕೊಳ್ಳೋದು. ಲೇ, ನಮ್ಮ ರಾಜ ತನ್ನ ರಾಣಿನ ಟಾರ್ಗೆಟ್ ಮಾಡಿದವ್ರನ್ನ ಸುಮ್ಮನೆ ಬಿಡೋದಿಲ್ಲ ಕಣೋ. ತನ್ನ ಸೈನ್ಯನ, ತನ್ನ ರಾಣಿನ ಟಾರ್ಗೆಟ್ ಮಾಡಿದವ್ರನ್ನ ತಾನೇ ಒಂದು ಹೆಜ್ಜೆ ಮುಂದೆ ಹೋಗಿ ಅವ್ರನ್ನ ಕಾಪಾಡ್ಕೋತಾನೆ. ಈ ರಾಜನಿಗೆ ತನ್ನ ರಾಣಿನೇ ಮುಖ್ಯ, ತನ್ನ ಸೈನ್ಯನೇ ಅವನಿಗೆ ಧೈರ್ಯ. ಸೂಪರ್ ತಾತ. ನೀವು ರಾಜ ರಾಣಿ ಮಧ್ಯೆ ಬಂದಿರೋರನ್ನ ಹಾಗೆ ಹಿಂದೆ ಕಳಿಸ್ಬಿಟ್ರಿ. ಈ ರಾಜ ರಾಣಿ ಮಧ್ಯೆ ಬೇರೆ ಯಾರು ಬರೋಕ್ಕಾಗೋದಿಲ್ಲ ಕಣ್ರು. ಅಭಿ, ಅಭಿ, ಏನಿವತ್ತು ಆಫೀಸ್ಗೆ ಹೋಗದೆ ಇಷ್ಟೊತ್ತಾದರೂ ಆಟಾಡ್ತಾ ಕೂತಿದ್ದೀರಲ್ಲ? ಅದು ತಾತ ಬಂದಿದ್ರಲ್ಲ, ಅದಕ್ಕೆ ಅವ್ರ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ದತ್ತ ಅವರೇ, ತುಳಸಿ ಅವರು ಈ ಮನೇಲಿ ಇನ್ನೊಂದು ಸ್ವಲ್ಪ ದಿವಸ ಇರಲಿ, ಆಮೇಲೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಮತ್ತೆ ಬಂದಿದ್ದೀರಾ? ಹಾ, ನಾನು ಕರ್ಕೊಂಡು ಹೋಗೋಕೆ ಬಂದಿರೋದಮ್ಮ. ಆದ್ರೆ ತುಳಸಿನಲ್ಲ, ನಿನ್ನನ್ನ. ಯಾಕೆ ನನ್ನನ್ನು ಯಾಕೆ ಕರ್ಕೊಂಡು ಹೋಗ್ತೀರಾ? ನಾನು ಯಾಕೆ ನಿಮ್ಮ ಜೊತೆ ನಿಮ್ಮನೆಗೆ ಬರಬೇಕು? ಇದು ನನ್ನ ಮನೆ, ನನ್ನ ಸಂಸಾರ. ನನ್ನ ಮಕ್ಕಳು, ನನ್ನ ಮನೆಯವರು ಎಲ್ಲ ಈ ಮನೇಲಿರ್ಬೇಕಾದ್ರೆ ಅವರನ್ನೆಲ್ಲ ಬಿಟ್ಟು ನಿಮ್ಮ ಜೊತೆ ನಿಮ್ಮನೆಗೆ ಬರೋಕ್ಕಾಗತ್ತಾ? ಇವ್ರನ್ನೆಲ್ಲ ಬಿಟ್ಟು ನನಗಿರಕ್ಕಾಗಲ್ಲ. ನೋಡು, ನೀನ್ ಅನ್ಕೊಂಡ ಹಾಗೆ ದತ್ತ ಅವರೇ, ಒಂದು ನಿಮಿಷ. ರಾಧವ್ರೆ, ನೀವು ಅವ್ರು ಹೇಳಿದ್ದನ್ನ ಸೀರಿಯಸ್ ತಗೊಂಡ್ರಾ? ಅವ್ರು ತಮಾಷೆ ಮಾಡ್ತಿದ್ದಾರೆ. ಅವ್ರ ಸ್ವಭಾವನೇ ಹಾಗೆ, ಇನ್ನೊಬ್ರು ಕಾಲು ಎಳೆಯೋದು, ತಮಾಷೆ ಮಾಡೋದು. ಹೌದಾ? ಅವ್ರ ಮಾತು ಕೇಳಿ ನಾನು ಒಂದು ಗಳಿಗೆ ಶಾಕ್ ಆಗಿಬಿಟ್ಟೆ. ಅದು ನನಗೆ ಒಂದು ಕಪ್ ಟೀ ತಂದು ಕೊಡ್ತೀರಾ? ಯಾಕೋ ತಲೆ ನೋವ್ತಿದೆ. ಸರಿ ಸರಿ, ತಲೆನೋವು ಅಂತಿದ್ದೀರಿ, ಶುಂಠಿ ಹಾಕಿ ಟೀ ಮಾಡ್ಕೊಂಡು ಬರ್ತೀನಿ. ತಮಾಷೆ ಮಾಡ್ತಾ ಇರಲಿಲ್ಲ ಮಹೇಶ. ಈ ಮಾಧವ ತುಳಸಿ ಮಧ್ಯೆ ಬಂದಿರೋ ಈ ರಾಧೇನ ನನ್ನ ಮನೆ ಕರ್ಕೊಂಡು ಹೋಗೋಣ ಅಂತಲೇ ಬಂದಿದ್ದು. ಅದು ನನಗೆ ಗೊತ್ತು ದತ್ತ ಅವರೇ, ಆದರೆ ನಾನು ಹೇಳೋಕೆ ಕೊಟ್ಟಿರೋ ವಿಷಯ ಬೇರೆನೇ ಇದೆ. ಬೇರೆ ವಿಷಯನ? ಏನದು? ಹೇಳ್ತೀನಿ, ಅಣ್ಣ ಅದಕ್ಕೇನು ಕರಿ, ಎಲ್ಲರೂ ಬರಲಿ.